ನಮಗೆ ಹೆಚ್ಚು ಹೆಚ್ಚು ಕರೆಗಳು ಬರ್ತಾನೆ ಇದೆ. ಆದ್ಯತಾನುಸಾರ ಮತ್ತಷ್ಟು ಕರೆಗಳನ್ನು ನಾವು ತಗೋತೀವಿ ವೀಕ್ಷಕರೇ. ಈಗ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದೇ ಅನ್ನಭಾಗ್ಯದ ವಿಚಾರವಾಗಿ ಇನ್ನಷ್ಟು ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಕಾಳಸಂತೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಆಗ್ತಾ ಇದೆ. ಕರೆ ಮಾಡಿದಂಥ ಇಷ್ಟು ಜನನು ಈಗ ನಮ್ಮ ಜೊತೆ ಇದೇ ವಿಚಾರವನ್ನು ಹೇಳ್ತಾ ಇದ್ರು. ಕಡಿಮೆ ಬೆಲೆಗೆ ಅಕ್ಕಿ ಖರೀದಿ ಮಾಡೋದು, ಅದನ್ನು ಪಾಲಿಶ್ ಮಾಡೋದು, ಮತ್ತೆ ಮರು ಮಾರಾಟ ಮಾಡೋದು. ನೋಡಿ ಯಾವ ರೀತಿ ದಂಧೆ ನಡೆದಿದೆ ಅಂತ ಹೇಳಿ. ಇನ್ನ ಮರು ಪ್ಯಾಕಿಂಗ್ ಮಾಡಿ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಗ್ಯಾಂಗ್. ಪಡಿತರ ಅಕ್ಕಿ ಮಹಾರಾಷ್ಟ್ರ, ದುಬೈ, ಸಿಂಗಪೂರ್ ಇಲ್ಲೆಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯಪುರದಲ್ಲಿ ಅದರ ಜಾಲ ಇದೆ. ಬೃಹತ್ ಅಕ್ರಮ ಜಾಲಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಏಪ್ರಿಲ್ 13, 2026 ಆಳಂದ ಚೆಕ್ ಪೋಸ್ಟ್ ಅಲ್ಲಿ ಲಾರಿ ಸೀಸ್ ಮಾಡಿದ್ರು. ದೊಡ್ಡಬಳ್ಳಾಪುರದ ಗೋಡೌನ್ ಮೇಲೂ ದಿಢೀರ್ ದಾಳಿಯನ್ನ ಮಾಡಿದ್ರು. 21.5 ಟನ್ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಅಕ್ಕಿಯನ್ನ ಜಪ್ತಿ ಮಾಡಿಕೊಂಡ್ರು. ಗದಗ್ನಲ್ಲೂ 13.88 ಲಕ್ಷ ರೂಪಾಯಿ ಮೌಲ್ಯದ 13,720 kg ಅಕ್ಕಿಯನ್ನು ಸೀಸ್ ಮಾಡ್ತಾರೆ ಅಂದರೆ ಯಾವ ರೀತಿ ಕಾಳಸಂತೆಯ ಜಾಲ ಹರಡಿದೆ ನೋಡಿ. ಹರಪನಹಳ್ಳಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನು ಜಪ್ತಿ ಮಾಡಿದ್ರು. ಹಾನಗಲ್ಲೂ ಕೂಡ 45 ಕ್ವಿಂಟಲ್ ಅಕ್ಕಿ ವಶಕ್ಕೆ ಪಡೆದ್ರು ಪೊಲೀಸರು. ಹಿಂಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಯಾದಗಿರಿಯ ಗುರುಮಟ್ಕಲಲ್ಲೂ ಕೂಡ 300 ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಶಾಪುರದ ಶ್ರೀಲಕ್ಷ್ಮಿ ತಿಮ್ಮಪ್ಪ ರೈಸ್ ಮಿಲ್ ಮೇಲೆ ದಾಳಿ ಆಯಿತು. 550 ಕ್ವಿಂಟಾಲ್ ಅಕ್ರಮವಾಗಿ ದಾಸ್ತಾನಾಗಿದ್ದ ಪಡಿತರ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ ಬಂಧನ ಕೂಡ ಮಾಡಿದ್ರು. ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇನ್ನಷ್ಟು ಕಾಲ್ ತಗೋತೀನಿ. ಬೆಂಗಳೂರಿನಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ಆನಂದ್, ನಮಗೆ ಹೆಚ್ಚು ಹೆಚ್ಚು ಕರೆಗಳು ಬರ್ತಾನೆ ಇದೆ. ಆದ್ಯತಾನುಸಾರ ಮತ್ತಷ್ಟು ಕರೆಗಳನ್ನು ನಾವು ತಗೋತೀವಿ ವೀಕ್ಷಕರೇ. ಈಗ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದೇ ಅನ್ನಭಾಗ್ಯದ ವಿಚಾರವಾಗಿ ಇನ್ನಷ್ಟು ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಕಾಳಸಂತೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಆಗ್ತಾ ಇದೆ. ಕರೆ ಮಾಡಿದಂಥ ಇಷ್ಟು ಜನನು ಈಗ ನಮ್ಮ ಜೊತೆ ಇದೇ ವಿಚಾರವನ್ನು ಹೇಳ್ತಾ ಇದ್ರು. ಕಡಿಮೆ ಬೆಲೆಗೆ ಅಕ್ಕಿ ಖರೀದಿ ಮಾಡೋದು, ಅದನ್ನು ಪಾಲಿಶ್ ಮಾಡೋದು, ಮತ್ತೆ ಮರು ಮಾರಾಟ ಮಾಡೋದು. ನೋಡಿ ಯಾವ ರೀತಿ ದಂಧೆ ನಡೆದಿದೆ ಅಂತ ಹೇಳಿ. ಇನ್ನ ಮರು ಪ್ಯಾಕಿಂಗ್ ಮಾಡಿ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಗ್ಯಾಂಗ್. ಪಡಿತರ ಅಕ್ಕಿ ಮಹಾರಾಷ್ಟ್ರ, ದುಬೈ, ಸಿಂಗಪೂರ್ ಇಲ್ಲೆಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯಪುರದಲ್ಲಿ ಅದರ ಜಾಲ ಇದೆ. ಬೃಹತ್ ಅಕ್ರಮ ಜಾಲಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಏಪ್ರಿಲ್ 13, 2026 ಆಳಂದ ಚೆಕ್ ಪೋಸ್ಟ್ ಅಲ್ಲಿ ಲಾರಿ ಸೀಸ್ ಮಾಡಿದ್ರು. ದೊಡ್ಡಬಳ್ಳಾಪುರದ ಗೋಡೌನ್ ಮೇಲೂ ದಿಢೀರ್ ದಾಳಿಯನ್ನ ಮಾಡಿದ್ರು. 21.5 ಟನ್ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಅಕ್ಕಿಯನ್ನ ಜಪ್ತಿ ಮಾಡಿಕೊಂಡ್ರು. ಗದಗ್ನಲ್ಲೂ 13.88 ಲಕ್ಷ ರೂಪಾಯಿ ಮೌಲ್ಯದ 13,720 kg ಅಕ್ಕಿಯನ್ನು ಸೀಸ್ ಮಾಡ್ತಾರೆ ಅಂದರೆ ಯಾವ ರೀತಿ ಕಾಳಸಂತೆಯ ಜಾಲ ಹರಡಿದೆ ನೋಡಿ. ಹರಪನಹಳ್ಳಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನು ಜಪ್ತಿ ಮಾಡಿದ್ರು. ಹಾನಗಲ್ಲೂ ಕೂಡ 45 ಕ್ವಿಂಟಲ್ ಅಕ್ಕಿ ವಶಕ್ಕೆ ಪಡೆದ್ರು ಪೊಲೀಸರು. ಹಿಂಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಯಾದಗಿರಿಯ ಗುರುಮಟ್ಕಲಲ್ಲೂ ಕೂಡ 300 ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಶಾಪುರದ ಶ್ರೀಲಕ್ಷ್ಮಿ ತಿಮ್ಮಪ್ಪ ರೈಸ್ ಮಿಲ್ ಮೇಲೆ ದಾಳಿ ಆಯಿತು. 550 ಕ್ವಿಂಟಾಲ್ ಅಕ್ರಮವಾಗಿ ದಾಸ್ತಾನಾಗಿದ್ದ ಪಡಿತರ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ ಬಂಧನ ಕೂಡ ಮಾಡಿದ್ರು. ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇನ್ನಷ್ಟು ಕಾಲ್ ತಗೋತೀನಿ. ಬೆಂಗಳೂರಿನಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ಆನಂದ್, ನಮಗೆ ಹೆಚ್ಚು ಹೆಚ್ಚು ಕರೆಗಳು ಬರ್ತಾನೆ ಇದೆ. ಆದ್ಯತಾನುಸಾರ ಮತ್ತಷ್ಟು ಕರೆಗಳನ್ನು ನಾವು ತಗೋತೀವಿ ವೀಕ್ಷಕರೇ. ಈಗ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದೇ ಅನ್ನಭಾಗ್ಯದ ವಿಚಾರವಾಗಿ ಇನ್ನಷ್ಟು ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಕಾಳಸಂತೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಆಗ್ತಾ ಇದೆ. ಕರೆ ಮಾಡಿದಂಥ ಇಷ್ಟು ಜನನು ಈಗ ನಮ್ಮ ಜೊತೆ ಇದೇ ವಿಚಾರವನ್ನು ಹೇಳ್ತಾ ಇದ್ರು. ಕಡಿಮೆ ಬೆಲೆಗೆ ಅಕ್ಕಿ ಖರೀದಿ ಮಾಡೋದು, ಅದನ್ನು ಪಾಲಿಶ್ ಮಾಡೋದು, ಮತ್ತೆ ಮರು ಮಾರಾಟ ಮಾಡೋದು. ನೋಡಿ ಯಾವ ರೀತಿ ದಂಧೆ ನಡೆದಿದೆ ಅಂತ ಹೇಳಿ. ಇನ್ನ ಮರು ಪ್ಯಾಕಿಂಗ್ ಮಾಡಿ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಗ್ಯಾಂಗ್. ಪಡಿತರ ಅಕ್ಕಿ ಮಹಾರಾಷ್ಟ್ರ, ದುಬೈ, ಸಿಂಗಪೂರ್ ಇಲ್ಲೆಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯಪುರದಲ್ಲಿ ಅದರ ಜಾಲ ಇದೆ. ಬೃಹತ್ ಅಕ್ರಮ ಜಾಲಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಏಪ್ರಿಲ್ 13, 2026 ಆಳಂದ ಚೆಕ್ ಪೋಸ್ಟ್ ಅಲ್ಲಿ ಲಾರಿ ಸೀಸ್ ಮಾಡಿದ್ರು. ದೊಡ್ಡಬಳ್ಳಾಪುರದ ಗೋಡೌನ್ ಮೇಲೂ ದಿಢೀರ್ ದಾಳಿಯನ್ನ ಮಾಡಿದ್ರು. 21.5 ಟನ್ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಅಕ್ಕಿಯನ್ನ ಜಪ್ತಿ ಮಾಡಿಕೊಂಡ್ರು. ಗದಗ್ನಲ್ಲೂ 13.88 ಲಕ್ಷ ರೂಪಾಯಿ ಮೌಲ್ಯದ 13,720 kg ಅಕ್ಕಿಯನ್ನು ಸೀಸ್ ಮಾಡ್ತಾರೆ ಅಂದರೆ ಯಾವ ರೀತಿ ಕಾಳಸಂತೆಯ ಜಾಲ ಹರಡಿದೆ ನೋಡಿ. ಹರಪನಹಳ್ಳಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನು ಜಪ್ತಿ ಮಾಡಿದ್ರು. ಹಾನಗಲ್ಲೂ ಕೂಡ 45 ಕ್ವಿಂಟಲ್ ಅಕ್ಕಿ ವಶಕ್ಕೆ ಪಡೆದ್ರು ಪೊಲೀಸರು. ಹಿಂಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಯಾದಗಿರಿಯ ಗುರುಮಟ್ಕಲಲ್ಲೂ ಕೂಡ 300 ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಶಾಪುರದ ಶ್ರೀಲಕ್ಷ್ಮಿ ತಿಮ್ಮಪ್ಪ ರೈಸ್ ಮಿಲ್ ಮೇಲೆ ದಾಳಿ ಆಯಿತು. 550 ಕ್ವಿಂಟಾಲ್ ಅಕ್ರಮವಾಗಿ ದಾಸ್ತಾನಾಗಿದ್ದ ಪಡಿತರ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ ಬಂಧನ ಕೂಡ ಮಾಡಿದ್ರು. ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ
ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇನ್ನಷ್ಟು ಕಾಲ್ ತಗೋತೀನಿ. ಬೆಂಗಳೂರಿನಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ಆನಂದ್, ನಮಗೆ ಹೆಚ್ಚು ಹೆಚ್ಚು ಕರೆಗಳು ಬರ್ತಾನೆ ಇದೆ. ಆದ್ಯತಾನುಸಾರ ಮತ್ತಷ್ಟು ಕರೆಗಳನ್ನು ನಾವು ತಗೋತೀವಿ ವೀಕ್ಷಕರೇ. ಈಗ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದೇ ಅನ್ನಭಾಗ್ಯದ ವಿಚಾರವಾಗಿ ಇನ್ನಷ್ಟು ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಕಾಳಸಂತೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಆಗ್ತಾ ಇದೆ. ಕರೆ ಮಾಡಿದಂಥ ಇಷ್ಟು ಜನನು ಈಗ ನಮ್ಮ ಜೊತೆ ಇದೇ ವಿಚಾರವನ್ನು ಹೇಳ್ತಾ ಇದ್ರು. ಕಡಿಮೆ ಬೆಲೆಗೆ ಅಕ್ಕಿ ಖರೀದಿ ಮಾಡೋದು, ಅದನ್ನು ಪಾಲಿಶ್ ಮಾಡೋದು, ಮತ್ತೆ ಮರು ಮಾರಾಟ ಮಾಡೋದು. ನೋಡಿ ಯಾವ ರೀತಿ ದಂಧೆ ನಡೆದಿದೆ ಅಂತ ಹೇಳಿ. ಇನ್ನು ಮರು ಪ್ಯಾಕಿಂಗ್ ಮಾಡಿ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಗ್ಯಾಂಗ್. ಪಡಿತರ ಅಕ್ಕಿ ಮಹಾರಾಷ್ಟ್ರ, ದುಬೈ, ಸಿಂಗಪೂರ್ ಇಲ್ಲೆಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯಪುರದಲ್ಲಿ ಅದರ ಜಾಲ ಇದೆ. ಬೃಹತ್ ಅಕ್ರಮ ಜಾಲಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಏಪ್ರಿಲ್ 13, 2026 ಆಳಂದ ಚೆಕ್ ಪೋಸ್ಟ್ ಅಲ್ಲಿ ಲಾರಿ ಸೀಸ್ ಮಾಡಿದ್ರು. ದೊಡ್ಡಬಳ್ಳಾಪುರದ ಗೋಡೌನ್ ಮೇಲೂ ದಿಢೀರ್ ದಾಳಿಯನ್ನ ಮಾಡಿದ್ರು. 21.5 ಟನ್ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಅಕ್ಕಿಯನ್ನ ಜಪ್ತಿ ಮಾಡಿಕೊಂಡ್ರು. ಗದಗ್ನಲ್ಲೂ 13.88 ಲಕ್ಷ ರೂಪಾಯಿ ಮೌಲ್ಯದ 13,720 ಕೆಜಿ ಅಕ್ಕಿಯನ್ನು ಸೀಸ್ ಮಾಡ್ತಾರೆ. ಅಂದರೆ ಯಾವ ರೀತಿ ಕಾಳಸಂತೆಯ ಜಾಲ ಹರಡಿದೆ ನೋಡಿ. ಹರಪನಹಳ್ಳಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನು ಜಪ್ತಿ ಮಾಡಿದ್ರು. ಹಾನಗಲ್ಲೂ ಕೂಡ 45 ಕ್ವಿಂಟಲ್ ಅಕ್ಕಿ ವಶಕ್ಕೆ ಪಡೆದ್ರು ಪೊಲೀಸರು. ಹಿಂಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಯಾದಗಿರಿಯ ಗುರುಮಟ್ಕಲಲ್ಲೂ ಕೂಡ 300 ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಶಾಪುರದ ಶ್ರೀಲಕ್ಷ್ಮಿ ತಿಮ್ಮಪ್ಪ ರೈಸ್ ಮಿಲ್ ಮೇಲೆ ದಾಳಿ ಆಯಿತು. 550 ಕ್ವಿಂಟಾಲ್ ಅಕ್ರಮವಾಗಿ ದಾಸ್ತಾನಾಗಿದ್ದ ಪಡಿತರ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ ಬಂಧನ ಕೂಡ ಮಾಡಿದ್ರು. ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇನ್ನಷ್ಟು ಕಾಲ್ ತಗೋತೀನಿ. ಬೆಂಗಳೂರಿನಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ಆನಂದ್, ನಮಗೆ ಹೆಚ್ಚು ಹೆಚ್ಚು ಕರೆಗಳು ಬರ್ತಾನೆ ಇದೆ. ಆದ್ಯತಾನುಸಾರ ಮತ್ತಷ್ಟು ಕರೆಗಳನ್ನು ನಾವು ತಗೋತೀವಿ ವೀಕ್ಷಕರೇ. ಈಗ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದೇ ಅನ್ನಭಾಗ್ಯದ ವಿಚಾರವಾಗಿ ಇನ್ನಷ್ಟು ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಕಾಳಸಂತೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಆಗ್ತಾ ಇದೆ. ಕರೆ ಮಾಡಿದಂಥ ಇಷ್ಟು ಜನನು ಈಗ ನಮ್ಮ ಜೊತೆ ಇದೇ ವಿಚಾರವನ್ನು ಹೇಳ್ತಾ ಇದ್ರು. ಕಡಿಮೆ ಬೆಲೆಗೆ ಅಕ್ಕಿ ಖರೀದಿ ಮಾಡೋದು, ಅದನ್ನು ಪಾಲಿಶ್ ಮಾಡೋದು, ಮತ್ತೆ ಮರು ಮಾರಾಟ ಮಾಡೋದು. ನೋಡಿ ಯಾವ ರೀತಿ ದಂಧೆ ನಡೆದಿದೆ ಅಂತ ಹೇಳಿ. ಇನ್ನು ಮರು ಪ್ಯಾಕಿಂಗ್ ಮಾಡಿ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಗ್ಯಾಂಗ್. ಪಡಿತರ ಅಕ್ಕಿ ಮಹಾರಾಷ್ಟ್ರ, ದುಬೈ, ಸಿಂಗಪೂರ್ ಇಲ್ಲೆಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯಪುರದಲ್ಲಿ ಅದರ ಜಾಲ ಇದೆ. ಬೃಹತ್ ಅಕ್ರಮ ಜಾಲಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಏಪ್ರಿಲ್ 13, 2026 ಆಳಂದ ಚೆಕ್ ಪೋಸ್ಟ್ ಅಲ್ಲಿ ಲಾರಿ ಸೀಸ್ ಮಾಡಿದ್ರು. ದೊಡ್ಡಬಳ್ಳಾಪುರದ ಗೋಡೌನ್ ಮೇಲೂ ದಿಢೀರ್ ದಾಳಿಯನ್ನ ಮಾಡಿದ್ರು. 21.5 ಟನ್ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಅಕ್ಕಿಯನ್ನ ಜಪ್ತಿ ಮಾಡಿಕೊಂಡ್ರು. ಗದಗ್ನಲ್ಲೂ 13.88 ಲಕ್ಷ ರೂಪಾಯಿ ಮೌಲ್ಯದ 13,720 ಕೆಜಿ ಅಕ್ಕಿಯನ್ನು ಸೀಸ್ ಮಾಡ್ತಾರೆ. ಅಂದರೆ ಯಾವ ರೀತಿ ಕಾಳಸಂತೆಯ ಜಾಲ ಹರಡಿದೆ ನೋಡಿ. ಹರಪನಹಳ್ಳಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನು ಜಪ್ತಿ ಮಾಡಿದ್ರು. ಹಾನಗಲ್ಲೂ ಕೂಡ 45 ಕ್ವಿಂಟಲ್ ಅಕ್ಕಿ ವಶಕ್ಕೆ ಪಡೆದ್ರು ಪೊಲೀಸರು. ಹಿಂಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಯಾದಗಿರಿಯ ಗುರುಮಟ್ಕಲಲ್ಲೂ ಕೂಡ 300 ಕ್ವಿಂಟಾಲ್ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಶಾಪುರದ ಶ್ರೀಲಕ್ಷ್ಮಿ ತಿಮ್ಮಪ್ಪ ರೈಸ್ ಮಿಲ್ ಮೇಲೆ ದಾಳಿ ಆಯಿತು. 550 ಕ್ವಿಂಟಾಲ್ ಅಕ್ರಮವಾಗಿ ದಾಸ್ತಾನಾಗಿದ್ದ ಪಡಿತರ ಅಕ್ಕಿಯನ್ನು ವಶಕ್ಕೆ ತಗೊಂಡ್ರು. ಮಣಿಕಂಠ ರಾಠೋಡ್ ಸಹೋದರ ರಾಜು ರಾಠೋಡ್ ಬಂಧನ ಕೂಡ ಮಾಡಿದ್ರು. ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಇನ್ನಷ್ಟು ಕಾಲ್ ತಗೋತೀನಿ. ಬೆಂಗಳೂರಿನಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ಆನಂದ್